ಇವಾಗ ನೀನ್ ನಂಗೆ ಏನಾರು ಮುತ್ ಕೊಡ್ಲಿಲ್ಲ ಅಂತಂದ್ರೆ ನಾವಿಬ್ರು ಪ್ರೋಗ್ರಾಮ್ ಹೋಗಕ್ಕಾಗಲ್ಲ. ಆ ಪ್ರೋಗ್ರಾಮ್ ಹೋಗಕ್ ಆಗದೆ ಹೋದ್ರೆ ಇಲ್ಲೇ ನಮ್ಮಿಬ್ರು ಪ್ರೋಗ್ರಾಮ್ ಶುರು ಆಗತ್ತೆ. ವಿಜಯ್, ನಿನ್ ಯಾವಾಗ್ಲೂ ಇದೇ ಚಿಂತೆ ಅಲ್ಲ? ಹಲೋ, ಅಮ್ನೂರ್ ಇದ್ದಾರೆ, ಆಮೇಲೆ ಮಾಡ್ತೀನಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲಸ ಏನು? ಡ್ರೈವರ್ ಮೇಡಮ್. ನಿನ್ ಪೊಸಿಷನ್ ಏನು? ನೀವು ದಣಿಗಳು, ನಾನು ಅವಳು ಮೇಡಮ್. ಇದ್ ಗೊತ್ತಿದ್ದು ಡೋರ್ ತೆಗೆದ್ಬಿಟ್ಟು ಫೋನ್ ರಿಸೀವ್ ಮಾಡ್ತಿದ್ಯೇನೋ ಈಡಿಯಟ್. ಹಾಗಲ್ಲ ಮೇಡಮ್, ನನ್ನ ಹೆಂಡತಿ ಹಾಸ್ಪಿಟಲ್ ಇದ್ದಾಳೆ ಮೇಡಮ್. ಏಯ್, ಮಾತಾಡ್ಬೇಡ. ಇನ್ನೊಂದ್ಸತಿ ಹೀಗ್ ಮಾಡಿದ್ರೆ ಮಾಡಲ್ಲ ಮೇಡಮ್. ನನ್ ಪರ್ಮಿಷನ್ ಇಲ್ದೆ ಉಸಿರು ಬಿಡಬಾರ್ದು. ಬಿಟ್ರೆ ನಿನ್ನು ಹಾಸ್ಪಿಟಲ್ಗೆ ಹಾಕ್ಬಿಡ್ತೀನಿ. ಸರಿ ಮೇಡಮ್. ಬನ್ನಿ ಹೋಗೋಣ, ಬನ್ನಿ. ಅಯ್ಯೋ ನಿರ್ಮಲಾ, ನನ್ ಮಾತು ಕೇಳು. ಹೊರಗಡೆ ಹೊರಟ್ಯಾ? ಹೌದಮ್ಮ, ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಇದ್ದೆ. ಈ ಹೊರಗಡೆ ಹೋಗೋ ಪ್ರೋಗ್ರಾಮು ಈಗ ಫಿಕ್ಸ್ ಮಾಡಿದ್ಯಾ? ಇಲ್ಲಮ್ಮ, ಒಂದ್ ವಾರದ ಹಿಂದೆನೆ ಫಿಕ್ಸ್ ಮಾಡಿದ್ದೆ. ಫಿಕ್ಸ್ ಮಾಡಿದ್ಯೋ ಅಥವಾ ಫಿಕ್ಸ್ ಮಾಡಿಸಿದ್ಲೋ ಹೇಳೆ. ಇಲ್ಲ ಅತ್ತೆ, ಅದು ಇವರು. ಏಯ್, ಒಂದ್ ವಾರದಿಂದನೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ಯಲ್ಲ, ನನ್ ಪರ್ಮಿಷನ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ?
ಇದು ನನ್ ಮನೆ, ನೀನ್ ಗುಡಿಸ್ಲಲ್ಲ. ಇಲ್ಲಿ ನಾನ್ ಹೇಳ್ದಾಗೆ ಎಲ್ಲ ನಡಿಬೇಕು. ಯಾಕೆ ಪರ್ಮಿಷನ್ ತಗೊಂಡಿಲ್ಲ? ಅಮ್ಮ, ನಿನ್ ಪರ್ಮಿಷನ್ ಇಲ್ಲಲ್ಲ ಈ ಮನೇಲಿ ಏನೂ ನಡೆಯಲ್ಲ ಅನ್ನೋದು ನನಗೂ ಗೊತ್ತು, ಡ್ಯಾಡಿಗೂ ಗೊತ್ತು, ಈ ಮನೇಲಿರೋ ಎಲ್ರಿಗೂ ಗೊತ್ತು. ಏನೋ ಆಫೀಸ್ ಟೆನ್ಷನ್ನು ಮರ್ತ್ ಹೋಯ್ತು. ಅಮ್ಮ, ಇವಾಗ ಪರ್ಮಿಷನ್ ಕೊಡಮ್ಮ, ಲೇಟ್ ಆಗ್ತಾ ಇದೆ ಕಣಮ್ಮ, ಪ್ಲೀಸ್. ಓಕೆ, ಹೋಗು. ಆದ್ರೆ ಇವಳು ಮಾತ್ರ ಮನೆಯಲ್ಲೇ ಇರ್ಬೇಕು. ಅಮ್ಮ, ನಿರ್ಮಲಾ ಇಲ್ಲಿದ್ದು ಏನ್ ಮಾಡ್ತಾಳಮ್ಮ? ವಿಜಯ್ ಹೊರಗಡೆ ಹೋಗಿದ್ನಲ್ಲ, ನನಗಂತೂ ತುಂಬಾ ತಲೆನೋವು ಬಂದ್ಬಿಡಿದೆ. ಏಯ್, ಹೋಗಿ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ, ಹೋಗ್. ನನಗ್ ಗೊತ್ತಾಯ್ತಮ್ಮ, ನಿನಗಾಗ ತಲೆನೋವು ಬರೋದು ನನಗ್ ಗೊತ್ತಿಲ್ವಾ? ನಾವಿಬ್ರು ಹೊರಗಡೆ ಹೊರಟ್ರೆ ನಿನಗ್ ತಲೆನೋವು ಬರುತ್ತೆ, ತಲೆ ಸುತ್ತುತ್ತೆ, ಕೈ ಕಾಲೇ ಬಿದ್ದೋದಾಗುತ್ತಲ್ವಾ? ಇದಕ್ಕೆಲ್ಲ ಆರೈಕೆ ಮಾಡೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಡ್ಯಾಡಿಗ್ ಫೋನ್ ಮಾಡಿ ಹೇಳಿದೀನಿ, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅವ್ರು ಬಂದು ನಿನ್ ನೋವಿಗೆಲ್ಲ ಸೊಲ್ಯೂಷನ್ ಕೊಡ್ತಾರೆ. ಓಕೆ, ಸೊ ಜಸ್ಟ್ ರಿಲ್ಯಾಕ್ಸ್. ಹಾಗಾದ್ರೆ ನಾನೇನಾದ್ರು ಸುಳ್ಳು ಹೇಳ್ತಾ ಇದ್ದೀನಾ? ಇಲ್ಲಮ್ಮ, ನಿನ್ ಪರ್ಮಿಷನ್ ಇಲ್ದಲೆ ಸುಳ್ಳಿ ಮನೇಲಿ ಸುಳಿಯುತ್ತಾ? ಡ್ಯಾಡಿ ಬಂದ್ಬಿಡ್ತಾರೆ, ಅವ್ರು ಬಂದು ನಿನ್ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಕೊಡ್ತಾರೆ. ಜಸ್ಟ್ ಡೋಂಟ್ ವರಿ, ಓಕೆ? ರಿಲ್ಯಾಕ್ಸ್. ನಿರ್ಮಲಾ, ಬಾ, ಲೇಟ್ ಆಗ್ತಾ ಇದೆ, ಹೋಗೋಣ ಬಾ. ಬಾ. ಕಲಾ ರಸಿಕರೇ, ಇಲ್ಲಿ ತನಕ ಮಕ್ಕಳ ನೃತ್ಯ ಪ್ರದರ್ಶನ ನೋಡಿ ಆನಂದಿಸಿದ್ದೀರಿ. ತುಂಬಾ ಸಂತೋಷ. ಕಲಾವಿದರಿಗೆ ನಿಮ್ ಪ್ರೋತ್ಸಾಹ ಸಂಜೀವಿನಿ ಇದ್ದ ಹಾಗೆ. ಈ ನಿಮ್ ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಈಗ ಶ್ರೀಮತಿ ಮಾನಸ ಅವರಿಂದ ಭರತನಾಟ್ಯ ಪ್ರದರ್ಶನ. ಶ್ರೀಮತಿ ಮಾನಸ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಅನ್ಕೋತೀನಿ, ಯಾಕೆ ಅಂದ್ರೆ ಆಕೆ ಅಪೂರ್ವ ಕಲಾವಿದೆ. ಈಗ ನಿಮ್ಮ ಮುಂದೆ ಪ್ರದರ್ಶನ ನೀಡಲಿದ್ದಾರೆ ಶ್ರೀಮತಿ ಮಾನಸ. तांडव नृत्य करी गजानन, 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 तांडव नृत्य करी
ಡ್ಯಾನ್ಸ್ ಮುಗಿಸ್ಕೊಂಡು ಆಚೆ ಬರ್ತಾಳಲ್ಲ ಆವಾಗ ತಗೊಂಡೋಗೋಣ. ಧಿಮಿಕಿಟ ಧಿಮಿಕಿಟ ತಾಳ ಮೃದಂಗ, ಧಿಮಿಕಿಟ ಧಿಮಿಕಿಟ ತಾಳ ಮೃದಂಗ, ಧಿಮಿಕಿಟ ಧಿಮಿಕಿಟ ತಾಳ ಮೃದಂಗ, ಧಿಮಿಕಿಟ ಧಿಮಿಕಿಟ ತಜಂ ತ ತಕ್ಕುಂತರಿ ಕಿಟ್ಟ ತಕ್ಕ, ಧಿಮಿಕಿಟ ಧಿಮಿಕಿಟ ತಜಂ ತ ತಕ್ಕುಂತರಿ ಕಿಟ್ಟ ತಕ್ಕ, ಧಿಮಿಕಿಟ ಧಿಮಿಕಿಟ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕಿಟ್ಟ ದಿಕ್ಕಿಟ್ಟ, ಧಿಮಿಕಿಟ ಧಿಮಿಕಿಟ ದಿಮ್ಮಿ ತಕ್ಕ ತಕ್ಕಿಟ್ಟ ತಕ್ಕಿಟ್ಟ ದಗದಿಮಿ ತಗ್ಜಣ, ಧಿಮಿಕಿಟ ಧಿಮಿಕಿಟ ತಾಳ ಮೃದಂಗ, ಬ್ರಹ್ಮ ತಾಳಧರಿ ಗಜಾನನ, ಬ್ರಹ್ಮ ತಾಳಧರಿ ಗಜಾನನ, ಬ್ರಹ್ಮ ತಾಳಧರಿ ಗಜಾನನ, ಬ್ರಹ್ಮ ತಾಳಧರಿ ಗಜಾನನ, ತಾಂಡವ ನೃತ್ಯ ಕರೇ ಗಜಾನನ, ತಾಂಡವ ನೃತ್ಯ ಕರೇ ಗಜಾನನ, ತಾಂಡವ ನೃತ್ಯ ಕರೇ ಗಜಾನನ, ತಾಂಡವ ನೃತ್ಯ ಕರೇ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವಾ? ವಾವ್, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ರಿಯಲಿ ಬ್ಯೂಟಿಫುಲ್. ಸಿಸ್ಟರ್ ಹೇಳ್ದಾಗೆ ಇದೊಂದು ಅದ್ಭುತವಾದ ಪ್ರತಿಭೆನೇ ಸರಿ. ಏನಂತೀಯ ನಿರ್ಮಲಾ? ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ವಿಜಯ್. ಇವರು ಅದ್ಭುತವಾದ ಪ್ರತಿಭೆ ಮಾತ್ರ ಅಲ್ಲ, ಅಪ್ಪಟ ಪ್ರತಿಭೆ. ಇವರಿಷ್ಟರಲ್ಲೇ ನಮ್ ದೇಶದ ಪ್ರತಿಭೆ ಆಗ್ತಾರೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇಂಥವ್ರಿಗೆ ಪ್ರೋತ್ಸಾಹ ಸಿಗಬೇಕು ಅಷ್ಟೇ. ಏನ್ರಿ, ನಾವಿಬ್ರು ಒಂದ್ ಕೆಲಸ ಮಾಡೋಣ. ಈಗ್ಲೇ ನಾವ್ ಅವ್ರ ಹತ್ರ ಹೋಗಿ 4 ಪ್ರೋತ್ಸಾಹದ ಮಾತು ಹೇಳಿ ಬರೋಣ. ಬನ್ನಿ. ಐಡಿಯಾ. ಮಾನಸ, ಏನಾಯ್ತು ಮಾನಸ? ಏನಿಲ್ಲ ಸಿಸ್ಟರ್, ಏನೋ ಯೋಚನೆ ಮಾಡ್ತಿದ್ದೆ. ನಿನ್ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿತ್ತು. ನಿನ್ನೆಲ್ಲರೂ ಹೊಗಳಿದ್ದು. ಥ್ಯಾಂಕ್ ಯು ಸಿಸ್ಟರ್. ಎಲ್ಲಿ ನಿನ್ ಹಸ್ಬೆಂಡೇ ಬರ್ಲಿಲ್ಲ? ಪ್ರೋಗ್ರಾಮ್ ಸ್ಟಾರ್ಟ್ ಹಾಕಿನ ಮುಂಚೆನೆ ಬರ್ತಾರ ಅಂತ ಹೇಳಿದ್ದೆ. ಪ್ರೋಗ್ರಾಮೇ ಮುಗ್ದೋಯ್ತು. ನೀನ್ ಮನೆಗೆ ಹೇಗೆ ಹೋಗ್ತೀಯಾ? ಸರಿ, ನಾನೇ ನಿನ್ನನ್ನ ನಿಮ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಅಂದ್ಹಾಗೆ ನಿಮ್ ಮನೆ ನಂದಿನಿ ಲೇಔಟ್ ಅಲ್ಲಿ ತಾನೆ? ಅವ್ರು ಬರ್ತಿದ್ದಾರೆ, ಇನ್ ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ ಸಿಸ್ಟರ್. ನಿಮ್ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳು, ಅವ್ರೇನ್ ಬರೋದ್ ಬೇಡ ಅಂತ. ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲ ಸಿಸ್ಟರ್, ಅವ್ರು ಖಂಡಿತ ಬರ್ತಾರೆ, ಈಗಲೇ ಬಂದ್ಬಿಡ್ತಾರೆ. ಅವ್ರಿಗೆ ವೇಟ್ ಮಾಡಿ ನಾನು ಅವ್ರ ಜೊತೆನೇ ಹೋಗ್ತೀನಿ. ಸರಿ, ನೀನ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗು. ಅಷ್ಟರಲ್ಲಿ ನಿಮ್ ಯಜಮಾನ್ರು ಬಂದ್ರೆ ಓಕೆ, ಇಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗಿ ನಿನ್ನ ಡ್ರಾಪ್ ಮಾಡ್ತೀನಿ. ಓಕೆನಾ? ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊ. ಹಾಯ್ ಮಾನಸ. ಯಾರು ನೀವು? ನಿಮ್ ಫ್ಯಾನ್ಸ್. ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಬೈ ದ ವೇ, ನನ್ನ ಹೆಸರು ನಿರ್ಮಲಾ, ಇವ್ರು ನನ್ನ ಹಸ್ಬೆಂಡ್ ವಿಜಯ್. ನೀವ್ ಯಾರಾದ್ರೆ ನನಗೇನು, ಇಲ್ಲೇನ್ ಕೆಲಸ ನಿಮ್ಗೆ?
ನಾವು ಬಂದಿದ್ದು ನಿಮ್ಗೆ ತೊಂದರೆ ಆಯ್ತು ಅಂತ ಕಾಣುತ್ತೆ. ನಿಮ್ಗೊಂದ್ 4 ಪ್ರೋತ್ಸಾಹದ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ. ನಿಮ್ ಪುರಾಣ ಕೇಳಕ್ಕೆ ನನಗ್ ಪುರ್ಸೋತಿಲ್ಲ. ಏನೋ ಡಾನ್ಸ್ ಚೆನ್ನಾಗ್ ಮಾಡಿದ್ರಲ್ಲ ಅಂತ ಅಪ್ರಿಶಿಯೇಟ್ ಮಾಡಕ್ ಬಂದ್ರೆ ನೀವ್ ನೋಡಿದ್ರೆ ಬಾಯಿ ಬಂದಂಗೆಲ್ಲ ಬೈತಿದ್ದೀರಲ್ಲ. ಮತ್ತಿನ್ನೇನು ಡಾನ್ಸ್ ನೋಡಿದ್ರಿ ತಾನೆ, ಸಂತೋಷ ಆಯ್ತು ತಾನೆ, ಸೀದಾ ಮನೆಗ್ ಹೋಗ್ಬೇಕು ತಾನೆ. ಇಲ್ಲಿ ಬಂದು ನನಗೆ ಯಾಕ್ರಿ ತೊಂದ್ರೆ ಕೊಡ್ತಿದ್ದೀರಾ? ಸಾರಿ. ಇದೊಂದು ಹೇಳಕ್ ಬರುತ್ತೆ. ವಿಜಯ್, ನೀವ್ ಯಾಕೆ ಇವ್ರ ಹತ್ರ ಸಾರಿ ಕೇಳ್ತೀರಾ? ಸಾರಿ ಅನ್ನೋ ಪದಕ್ಕೆ ಇವ್ರಿಗೆ ಅರ್ಥ ಗೊತ್ತಾ? ಗ್ರೀನ್ ರೂಮ್ಗೆ ಬರ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಹಲೋ, 4 ಹೆಜ್ಜೆ ಹಾಕೋಕ್ ಬರುತ್ತೆ ಅಂತ ತಲೆ ಎಲ್ಲ ಹರಟ್ಬೇಡಿ. ವಿದ್ಯೆಗೆ ವಿನಯನೇ ಭೂಷಣ ಅಂತ ಹೇಳ್ತಾರೆ. ನೀವ್ ನೋಡಿದ್ರೆ ದೊಡ್ಡ ಅಹಂಕಾರದ ಮೊಟ್ಟೆ. ನಿರ್ಮಲಾ, ಕಲಾವಿದ್ರಿಗೆ ಹಾಗೆಲ್ಲ ಅನ್ಬಾರ್ದು. ಅವ್ರು ಯಾವ ಪ್ರೆಷರ್ ಇರ್ತಾರೋ ಏನೋ, ಅವ್ರ ಲೋಕನೇ ಬೇರೆ ಇರುತ್ತೆ. ನಡಿ ಹೋಗೋಣ. ಇವ್ರು ಯಾವ ಲೋಕದಲ್ಲಿದ್ರೇನು? ಇವ್ರೇನ್ ದೇವಲೋಕದಿಂದ ಬಂದಿರೋ ರಂಬೆನೋ ಊರ್ವಶಿನೋ? ನಿರ್ಮಲಾ, ಹೌದು, ನಮಗ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ, ನಿಮ್ಗಿದ್ಯಾ? ನಿಮ್ ಕಲೆನ ಮೆಚ್ಕೊಂಡವ್ರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ನೋಡಿ, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲ್ಲ. ಸುಮ್ನೆ ಹೋಗಿ ಇಲ್ಲಿಂದ. ನಿಮ್ಮಿಂದ ಹೇಳ್ಸ್ಕೊಂಡು ಹೋಗೋದಾರ್ದು ನಮ್ಗಿಲ್ಲ. ಇದು ಪಬ್ಲಿಕ್ ಪ್ಲೇಸು, ನಿಮ್ ಮನೆ ಅಲ್ಲ. ಗೆಟ್ ಔಟ್! ಹೋಗಿ ಹೊರಗೆ, ಹೋಗಿ. ನಿರ್ಮಲಾ, ನಡಿ ಹೋಗೋಣ. ಅವ್ರ ಮನಸ್ಥಿತಿ ಸರಿ ಇಲ್ಲ. ಹೋಗಲ್ಲ. ಏನ್ ಮಾಡ್ತೀರಾ? ಬೇಕಿದ್ರೆ ನೀವೇ ಹೋಗಿ ಹೊರಗಡೆ, ನಾವಿಲ್ಲೇ ಇರ್ತೀವಿ. ನನ್ ಬಟ್ಟೆ ಬದಲಾಯಿಸ್ಬೇಕು, ಹೋಗ್ರಿ. ಏನಾಗಿದೆ ನಿಂಗೆ? ನಡಿ ಮೊದ್ಲು, ನಡಿ ಸುಮ್ನೆ. ಅಲ್ಲ ವಿಜಯ್. ಅಯ್ಯೋ ನಡಿ ನಿರ್ಮಲಾ, ಸುಮ್ನೆ. ಇನ್ನು ಕೋಪ ಇಳ್ದಿಲ್ವಾ? ಕೋಪನಾ? ನನ್ಗೆ ಕೋಪ? ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳಿ? ನನ್ ಮೇಲಲ್ಲ, ಆ ಡ್ಯಾನ್ಸರ್ ಮೇಲೆ. ಏನು ಹೆಸರು? ಅವಳ ಹೆಸರು ತಿಳ್ಕೊಂಡು ನನ್ಗೇನಾಗ್ಬೇಕಾಗಿದೆ? ದೊಡ್ಡ ಅಹಂಕಾರದ ಮೊಟ್ಟೆ ಅವಳು. 4 ಜನ ಚಪ್ಪಾಳೆ ಹೊಡೆದ ತಕ್ಷಣ ತನ್ನನ್ನ ಊರ್ವಶಿ ಮೇನಕ್ಕೆ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾನ್ಸೆನ್ಸ್. ಅವಳೇನೇ ಆಗಿರ್ಲಿ, ನೀನ್ ನೋಡ್ಮೇಲೆ ಅಷ್ಟೊಂದು ರೇಗಬಾರ್ದಾಗಿತ್ತು. ನೀವೇನೋ ಹೇಳ್ತಿದ್ರಲ್ಲ, ಅವಳ ಬಿಹೇವಿಯರ್ ಹೇಗಿತ್ತು ಅಂತ. ಅವಳ ರೇಗದೆ ಇನ್ನೇನ್ ಮಾಡಕ್ಕಾಗುತ್ತೆ ವಿಜಯ್? ಅವಳು ಹೀಗೆ ಮಾಡ್ತಿದ್ರೆ ಅವಳ ಟ್ಯಾಲೆಂಟ್ಗೆ 3 ಕಾಸಿನ ಬೆಲೆ ಇರಲ್ಲ, ಅಷ್ಟೇ. ನಿರ್ಮಲಾ, ಅದು ಅವಳು ಹಣೆ ಬರ. ನೀನ್ ಯಾಕೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದೀಯಾ? ಮರ್ತು ಬಿಡು ಆ ಇನ್ಸಿಡೆಂಟ್ನ. ಹೇಗ್ ಮರೆಯಕ್ಕಾಗುತ್ತೆ ವಿಜಯ್? ಏನೋ 4 ಒಳ್ಳೆ ಮಾತಾಡೋಣ ಅಂದ್ರೆ ದಿಮಾಗ್ ತೋರಿಸ್ತಾಳೆ. ನಾವು ಸಂತೋಷ ಹೊರಗಡೆ ತಿರುಗಾಡೋಣ ಅಂತ ಬಂದಿರೋದು. ನೀನ್ ನೋಡಿದ್ರೆ ಮರ್ತು ಬಿಡು ಅದನ್ನ. ನನ್ ಕೈಲಿ ಮರೆಯಕ್ಕಾಗಲ್ಲ ವಿಜಯ್. ನಿರ್ಮಲಾ, ನಾನೊಂದ್ ಮಾತು ಹೇಳ. ಹೇಳಿ. ಯಾವುದೇ ವಿಷಯ ಆಗ್ಲಿ, ಅದು ಚಿಕ್ಕದಾಗಿರ್ಬೋದು ಇಲ್ಲ ದೊಡ್ಡದಾಗಿರ್ಬೋದು, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಇಡೀ ಜೀವನ ಎಲ್ಲ ಕೊರಗ್ತಾ ಇರ್ಬೇಕಾಗತ್ತೆ. ಹಾಗಂತ ಭಾವನೆಗಳೇ ಇಲ್ದ ಗೊಂಬೆಗಳ ತರ ಇರೋಕ್ಕಾಗಲ್ಲ. ಗೊಂಬೆ ತರ ಇರುವಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನೀನ್ ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೋಬೇಕು ಅಂತ ಸಜೆಷನ್. ಅಂದ್ರೆ ಯಾರು ಏನೇ ಅಂದ್ರು ನೀನ್ ಅದನ್ನ ಸೀರಿಯಸ್ ಆಗಿ ಮನಸ್ಸಿಗೆ ಹಚ್ಕೋಬಾರ್ದು. ಅದ್ ಸರಿಯಲ್ಲ. ಹಾಗಾದ್ರೆ ಅವಳು ಮಾಡಿ ಸರಿ, ನಾನ್ ಮಾಡಿ ತಪ್ಪು ಅಂತನಾ? ಇವಳ ವಿಷಯ ಅಂತಲ್ಲ ನಿರ್ಮಲಾ. ಫಾರ್ ಎಕ್ಸಾಂಪಲ್, ಅಮ್ಮನ ವಿಷಯನೇ ತಗೋ. ಅಮ್ಮ ಬೆಳಗ್ಗೆ ಏನಾದ್ರು ಬೈದ್ರೆ ಅದನ್ನೇ ದಿನಗಟ್ಲೆ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀಯ, ನೋವು ಅನ್ಭವಿಸ್ತಾ ಇರ್ತೀಯ. ನಿಮ್ಮಮ್ಮ ಒಂದಿನ ಅನ್ನೋದು ಪ್ರತಿದಿನ. ಅದಕ್ಕೆ ಹೇಳೋದು, ನೀನ್ ಯೋಚನೆ ಮಾಡೋ ಧಾಟಿನೇ ಬದಲಾಯಿಸ್ಕೋಬೇಕು ಅಂತ. ವಿಷಯಗಳನ್ನು ಹಗುರವಾಗಿ ತಗೊಂಡ್ರೆ ಜೀವನನು ಹಗುರವಾಗಿರುತ್ತೆ.
ಇಲ್ದಿದ್ರೆ ಬದುಕು ನರಕವಾಗ್ಬಿಡುತ್ತೆ. ನೀನೇ ಯೋಚನೆ ಮಾಡಿ ನೋಡು ನಿರ್ಮಲ. ನಿಮ್ಮ ಹಾಗಿರೋಕೆ ನನಗ್ ಬರಲ್ಲ. ಪ್ರಯತ್ನ ಪಡ್ಬೋದಲ್ವಾ? ಅಮ್ಮನ್ ಚುಚ್ಚು ಮಾತಿನ ತಪ್ಪಿಸ್ಕೊಳ್ಳೋಕೆ ಇದು ಸರಿಯಾದ ದಾರಿ ಅಂತ ನನ್ನ ಅಭಿಪ್ರಾಯ. ಯೋಚನೆ ಮಾಡಿ ನೋಡು. ಅಲ್ಲಿ ನೋಡು, ಆ ಡ್ಯಾನ್ಸರ್ ಹೇಗೆ ಓಡ್ತಾ ಇದ್ದಾಳೆ. ಅಯ್ಯಯ್ಯೋ, ಹೌದು ರೀ. ಯಾಕೆ ಓಡ್ತಿದ್ದಾಳೆ?